ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಅಗ್ನೇ ಭಾಗಿನ ಗುಂ ಸಂತಮಥ ಭಾಗಂಚಿಕೆ ರಶತಿ ಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಹಣಕಾಸು ಅನ್ನುವಂಥದ್ದು ಪ್ರತಿಯೊಂದು ರಾಶಿಯವರೆಗೂ ಅತ್ಯಂತ ಪ್ರಮುಖವಾದಂತಹ ವಿಚಾರವೇ ಆಗತ್ತೆ. ಗುರುಳೆ, ನಮ್ಮ ದುಡ್ಡು ಬರುತ್ತೆಲ್ಲ ನೋಡಿ ಗುರುಳೆ, ದುಡ್ಡು ಇಲ್ಲದ್ರೆ ಆಗಲ್ಲ ಅಂತ. ಹೌದು, ದುಡ್ಡು ಬಹಳ ಪ್ರಮುಖವಾದಂತಹ ಅವಿಭಾಜ್ಯ ಅಂಗ ನಮ್ಮ ಈ ಜೀವನದಲ್ಲಿ. ಪ್ರತಿಯೊಬ್ಬರಿಗೂ ಹಣಕಾಸಿನ ಸಂಪಾದನೆ, ಉಳಿತಾಯ ವ್ಯವಹಾರಗಳು ಇದ್ದೇ ಇರತಕ್ಕಂಥದ್ದು. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರ ಧನಲಾಭ ರಹಸ್ಯ ಅಂದರೆ ವೃಶ್ಚಿಕ ರಾಶಿಯವರ ಸಂಪೂರ್ಣ ಆರ್ಥಿಕತೆಯನ್ನೇ ಬಿಡಿಸಿಟ್ಟು ಮುಂದೆ. ಆದಷ್ಟು ನಿಮಗೆ ಅರ್ಥ ಆಗೋ ಥರನೇ ಆಯ್ತಲ್ವಾ. ದುಡ್ಡಿನ ವಿಚಾರ, ಹೇಗೆ ದುಡ್ಡಿನ ವ್ಯವಹಾರಗಳು, ಏನು ಮಾಡೋದು ದುಡ್ಡು ಬರುತ್ತೆ, ಯಾಕೆ ದುಡ್ಡು ಬರಲ್ಲ, ಏನೇನು ತಪ್ಪುಗಳು ಮಾಡ್ತೀರಿ ನೀವು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಬಿಡ್ತೀನಿ ಇದರಲ್ಲಿ. ಸೊ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಹಣಕಾಸು ಭಾಳ ಇಂಪಾರ್ಟೆಂಟ್ ಅಲ್ವಾ. ಸೊ ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ಏನಪ್ಪ ಅಂದರೆ, ವಿಡಿಯೋನ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಶೇರ್ ಮಾಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಾನು ಪ್ರತಿದಿನ ಹೆಚ್ಚು ಕಡಿಮೆ ನಾನು ಹೇಳ್ತಾ ಇರುವಂಥದ್ದು, ಪ್ರತಿದಿನ ಒಂದೊಂದು ವಿಶೇಷವಾದಂಥ ವಿಡಿಯೋಗಳನ್ನು ಹಾಕ್ತಾನೆ ಇರ್ತಾನೆ. ನಿಮ್ಗೆ ಅತ್ಯಂತ ಕೆಲಸಕ್ಕೆ ಬರುವಂಥ ವಿಡಿಯೋಗಳನ್ನೇ ಹಾಕ್ತಾ ಇರ್ತಾನೆ. ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡೋದೇ ಇಲ್ಲ. ನಿಮಗೆ ತುಂಬ ಖುಷಿಯಾಗುವಂಥ ವಿಚಾರಗಳು, ನಾನು 5 ನಿಮಿಷ ವಿಡಿಯೋ ನೋಡೋದಪ್ಪ, ನೋಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ರೀತಿಯ ವಿಚಾರಗಳು ನಿಮಗೆ ತಿಳಿಸ್ತಾ ಇರ್ತಾನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಸಮಯವನ್ನು ಖಂಡಿತವಾಗಿ ನಾನು ವ್ಯರ್ಥ ಮಾಡೋದೇ ಇಲ್ಲ. ಖಂಡಿತವಾಗಿ ಒಳ್ಳೆಯದಾಗಲಿ ನಿಮಗೆ. ಇನ್ನು ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಸೊ ವೃಶ್ಚಿಕ ರಾಶಿಯವರ ಧನಲಾಭ ರಹಸ್ಯವನ್ನು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಧನಾಧಿಪತಿ ಬಂದು ಗುರುಗ್ರಹನಾಗಿರ್ತಾನೆ. ಸೊ ಪ್ರತಿಯೊಬ್ಬರು ಕಡೆ ಕಮೆಂಟಲ್ಲಿ ಓಂ ಗುರವೇ ನಮಃ ಅಂತ ಕಮೆಂಟ್ ಮಾಡಿ ನೋಡೋಣ. ಎಲ್ಲರಿಗೂ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬಿಡ್ಲಿ, ಗುರು ಅನುಗ್ರಹವಾಗಲಿ. ಈಗ ಸದ್ಯ ನಾನು ಈ ವಿಡಿಯೋ ಮಾಡಬೇಕಾದ್ರೆ ನಮಗೆ ಪೂರ್ಣವಾದ ಗುರುಬಲ ಈಗ ನಾಳೆ ಮೇ 16 ತನಕ ಇರ್ತದೆ ಹೆಚ್ಚು ಕಡಿಮೆ ಅಲ್ವಾ. ಸೊ ಈಗ ನಾನು ಏಪ್ರಿಲಲ್ಲಿ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಸೊ ನಿಮಗೆ ಗುರುಬಲನು ಮೇ 16 ತನಕ ಇರೋದ್ರಿಂದ ನಿಮಗೆ ಹೆಚ್ಚು ಕಡಿಮೆ ಎಲ್ಲೆಲ್ಲಿ ಗುರುವಿನ ಅನುಗ್ರಹ ಚೆನ್ನಾಗಿ ಸಿಗ್ತದೆ, ನಿಮಗೆ ದುಡ್ಡು ಚೆನ್ನಾಗಿ ಸಿಗ್ತದೆ ಆಯ್ತಾ. ಇದು ಗೋಚಾರ ಫಲದ ಆ ಕಡೆ ಇರಲಿ, ನಿಮ್ಮ ವೈಯಕ್ತಿಕ ಜಾತಕವನ್ನು ನೋಡಿ. ನೀವು ವೃಶ್ಚಿಕ ರಾಶಿಯವರಾಗಿದ್ದು ನೀವು ಶ್ರೀಮಂತರಾಗಿದ್ದೀರಾ, ಬಡವರಾಗಿದ್ದೀರಾ ಅಥವಾ ಮಧ್ಯಮ ವರ್ಗದಲ್ಲಿದ್ದೀರಾ, ಅದರ ಮೇಲೆ ನಿಮ್ಮ ವೈಯಕ್ತಿಕ ಜಾತಕದ ಮೇಲೆ ಗುರುಗ್ರಹದ ಸ್ಥಿತಿ ಹಾಗೂ ಬುಧ ಗ್ರಹದ ಸ್ಥಿತಿಯ ಮೇಲೆ ನಿಮ್ಮ ಶ್ರೀಮಂತಿಕೆ, ನಿಮ್ಮ ಬಡತನ, ನಿಮ್ಮ ಹಣಕಾಸಿನ ಆರ್ಥಿಕತೆ ಅನ್ನುವಂಥದ್ದು ನಿಂತಿದೆ ಆಯ್ತಲ್ವಾ. ಯಾಕೆ ಅಂದರೆ ಗುರುಗ್ರಹ ನಿಮಗೆ ಧನಾಧಿಪತಿ, ಬುಧ ಗ್ರಹ ನಿಮಗೆ ಲಾಭಾಧಿಪತಿ. ಸೊ ಬುಧ ಗುರು ಎರಡೂ ಅನುಗ್ರಹ ಆದರೂ ವೃಶ್ಚಿಕ ರಾಶಿಯವರಿಗೆ ಧನ ಲಾಭವಾಗ್ತದೆ. ಅರ್ಥ ಆಯ್ತಲ್ವ ನಾನು ಮಾತಾಡ್ತಿರುವಂಥದ್ದು. ಸೊ ಇಲ್ಲಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರುನರು ಮಕರ ರಾಶಿಯಲ್ಲಿದ್ದಾನೆ ಅಂತಂದರೆ ಬಡತನ ಬಂದ್ಬಿಡುತ್ತೆ ವೃಶ್ಚಿಕ ರಾಶಿಯವರಿಗೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಬುಧ ಗ್ರಹ ಮೀನ ರಾಶಿಯಲ್ಲಿದ್ದಾನೆ ಅಂತಂದ್ರೆ ಪ್ರಾಫಿಟ್ಟೇ ನೋಡಲ್ಲ, ನೀವು ಏನಂದ್ರೂ ಲಾಭ ನೋಡಲ್ಲ, ಬರೇ ನಷ್ಟ 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 ನಷ್ಟನೇ ಗೊತ್ತಲ್ವಾ. ಸೊ ಇಲ್ಲೇನಾಗತ್ತೆ, ಬುಧ ಹಾಗೂ ಗುರು ಎರಡೂ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಸೊ ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಒಮ್ಮೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಇನ್ನು ನಾನು ನಿಮ್ಮ ಆರ್ಥಿಕತೆಯ ವಿಚಾರಗಳು ಅಂದರೆ ನಿಮ್ಮ ವೃಶ್ಚಿಕ ರಾಶಿಯವರ ಧನಲಾಭದ ರಹಸ್ಯ ವಿಚಾರಗಳು ತಿಳ್ಕೊಳ್ಬೇಕಾದ್ರೆ ಫಸ್ಟು ನಿಮ್ಮ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು ಆಯಿತಾ. ನಾನೊಂದು 3 ಕ್ಯಾಟಗರಿಯನ್ನು ಹೇಳ್ತೇನೆ. ನೀವು ಮೊದಲನೇ ಕ್ಯಾಟಗರಿಯಲ್ಲಿ ಬರ್ತೀರೋ, 2ನೇ ಕ್ಯಾಟಗರಿಯಲ್ಲಿ ಬರ್ತೀರೋ, 3ನೇ ಕ್ಯಾಟಗರಿಯಲ್ಲಿ ಬರ್ತೀರೋ ಅನ್ನುವಂಥದ್ದು, ಅಂದರೆ ಆರ್ಥಿಕ ಸಮಸ್ಯೆ ವಿಚಾರಗಳಲ್ಲಿ ಯಾವ ಕ್ಯಾಟಗರಿಯಲ್ಲಿ ನೀವು ಬರ್ತೀರಾ ಅಂತ ನೋಡ್ಕೊಳ್ಳಿ. ನಾನು 3 ಕ್ಯಾಟಗರಿಗೂ ಸಹ ನಾನು ನಿಮಗೆ ಪರಿಹಾರವನ್ನು ತಿಳಿಸ್ತೇನೆ. ನೀವು ಕಮೆಂಟ್ ಮಾಡಿ, ನಾನು ಮೊದಲನೇ ಕ್ಯಾಟಗರಿ ಬರ್ತೀನಿ ಗುರುಳೆ, ಅಥವಾ ನೀವು ಈಗ ಹೇಳಿದ ವಿಡಿಯೋ ಕೇಳಿಸ್ಕೊಂಡೆ ನಾನು 2ನೇ ಕ್ಯಾಟಗರಿಗೆ ಬರ್ತೀನಿ, ಅಥವಾ ನೀವು ಹೇಳಿದ ವಿಡಿಯೋ ಕೇಳಿಸ್ಕೊಂಡೆ ನಾನು 3ನೇ ಕ್ಯಾಟಗರಿಗೆ ಬರ್ತೀನಿ. ಯಾವ ಕ್ಯಾಟಗರಿಗೆ ಬರ್ತೀರಾ ನೀವು ಅನ್ನುವಂಥದ್ದನ್ನ ಸಹ ನೀವು ಕಮೆಂಟ್ ಮಾಡಿ ನೋಡೋಣ ಆಯ್ತಾ. ಚರ್ಚೆ ಆಗಲಿ. ಪರಿಹಾರ ಮಾತ್ರ ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ನೀವು ಪರಿಹಾರ ಹೇಳಿ ಗುರುಳೆ ಅಂತ ಮತ್ತೆ ಕಮೆಂಟ್ ಮಾಡಬೇಕು ಅಂತ ಏನಿಲ್ಲ, ಆಯ್ತಲ್ವಾ. ಮೊದಲನೇ ಕ್ಯಾಟಗರಿ ದುಡ್ಡೇ ಬರ್ತಾ ಇಲ್ಲ ಅಂತ ನೋಡಿ. ಒಂದು ಸೆಕ್ಷನ್, ನೀವು ವೃಶ್ಚಿಕ ರಾಶಿಯವರಾಗಿದ್ದು ನೀವು ಗುರುಳೆ ಏನು ಅಂತ ಗೊತ್ತಿಲ್ಲ, ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ, ₹1 ದುಡ್ಡು ಹುಡ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೆ, ನನ್ನ ದುಡ್ಡು ನನಗೆ ಬರ್ತಾ ಇಲ್ಲ, ಎರಡನೇದಾಗಿ ₹1 ಸಾಲನೂ ಹುಡ್ತಾ ಇಲ್ಲ, ಒಂಥರ ಲಾಕ್ ಆಗ್ಬಿಟ್ಟಿದ್ದೀನಿ. ಯಾರು ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ಆ ಥರ ಲಾಕ್ ಆಗ್ಬಿಟ್ಟಿದ್ದೀನಿ, ಏನು ಅಂತ ಗೊತ್ತಾಗ್ತಾ ಇಲ್ಲ. ₹1 ಹುಡ್ತಾ ಇಲ್ಲ ಗುರುಳೆ, ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ.
ಸೊ ಇದು ಯಾಕಾಗ್ತದೆ ಅಂತಂದ್ರೆ, ಒಂದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ, ಬುಧ ಚೆನ್ನಾಗಿಲ್ಲ ಅಂದ್ರೂ ಹಿಂಗೆ ಆಗುತ್ತೆ. ಯಾಕೆ ಅಂತಂದ್ರೆ ಧನಾಧಿಪತಿ ಲಾಭಾಧಿಪತಿ ಇಲ್ದೋದ ನಿಮಗೆ ಎಲ್ಲಿಂದ ಬರ್ಬೇಕು ಲಾಭ? ಸೊ ಅದು ಸಾಧ್ಯತೆ ಇರ್ತದೆ. ಅದನ್ನು ಹೊರತುಪಡಿಸಿ ತೀರಾ 1 ರೂಪಾಯಿನೂ ನಿಮಗೆ ಸಿಗಬಾರ್ದು, ನೀವು ಫುಲ್ಲು ಆರ್ಥಿಕ ದಿಗ್ಬಂಧನ ಒಳಗಡೆ ಇದ್ದು ಬಿಡಬೇಕು ಅಂತ ಈ ಅಮೆರಿಕಾದವರು ರಷ್ಯಾನ ಆರ್ಥಿಕ ದಿಗ್ಬಂಧನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರಲ್ಲ, ಆ ಥರ ನಿಮ್ಮ ಮೇಲೆ ಪ್ರಯತ್ನಪೂರ್ವಕವಾಗಿ ಬಲಪೂರ್ವಕವಾಗಿ ನಿಮ್ಮನ್ನ ಆರ್ಥಿಕ ಇದ್ರಲ್ಲಿ ಸಿಗಿಸ್ಬಿಡ್ಬೇಕು ನಿಮಗೆ ಅಂತ ಹೇಳಿ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿದ್ರೆ ಅದು ಸಾಧ್ಯತೆ ಇರ್ತದೆ. ನಿಮಗೆ 1 ರೂಪಾಯಿನೂ ಎಲ್ಲೂ ಹುಟ್ಟಲ್ಲ, ಏನಂದ್ರೂ ಹುಟ್ಟಲ್ಲ, ಭಸ್ಮನೆ. ಕೊಡ್ತೀನಿ ಬಾ ಅಂತಂದವ್ರು ಕೂಡ ಅವ್ರಿಗೂ ಏನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ನಿಮಗೆ ಕೂಡ, ಅಂದ್ರೆ ನಿಮಗೆ ಸಹಾಯ ಮಾಡ್ಲಿಕ್ಕೆ ಬಂದವ್ರಿಗೂ ಅವರಿಗೆ ಸಮಸ್ಯೆ ಆಗ್ಬಿಟ್ಟು ನಿಮ್ಮಿಂದ ದೂರ ಹೋಗ್ಬಿಡ್ಬೇಕು ಅವರು, ಅಂದ್ರೆ ನಿಮಗೆ ಸಹಾಯ ಮಾಡಬಾರ್ದವ್ರು, ಆ ಲೆವೆಲ್ ಅಲ್ಲಿ ಕೂಡ ಆಗ್ಬಿಡತ್ತೆ. ಸೊ ಅದು ಮಾಟ ಮಂತ್ರಾದಿಗಳಾಗಿದ್ರು ಸಹ ಮೊದಲನೇ ಕ್ಯಾಟಗರಿ ಅವರಿಗೆ ದುಡ್ಡು 1 ರೂಪಾಯಿನೂ ಸಿಗದಂಗೆ ಆಗ್ಬಿಡುತ್ತೆ. ಇನ್ನ ಬಹಳ ಪ್ರಮುಖವಾಗಿ ಕೆಲವಿಷ್ಟು ಬಹಳ ಎಂತ ಹೇಳ್ತೀವಿ ನಿಮಗೆ ನೆಗೆಟಿವ್ ಜಾಗಗಳೇ ಅಂತಿರ್ತವೆ, ಅಂಥ ಜಾಗಗಳಲ್ಲೇ ನೀವು ಇರ್ತೀರಾ, ಅಲ್ಲೇ ವ್ಯವಹಾರ ಮಾಡ್ತಾ ಇರ್ತೀರಾ. ಅಂಥ ಟೈಮಲ್ಲೂ ಕೂಡ ನಿಮಗೆ ಏನೋ 1 ರೂಪಾಯಿ ಹುಟ್ಟಿದಂಗೆ ಆಗ್ಬಿಡುತ್ತೆ, ಆ ಜಾಗ ಬಿಟ್ರೇನೆ ಸರಿ ಹೋಗೋದು ನಿಮಗೆ ಅನ್ನೋ ಥರ. ಕೆಲವಿಷ್ಟು ವ್ಯಕ್ತಿಗಳು ಅಂತವ್ರೆ, ಅಂಥವ್ರ ಜೊತೆಗೆ ಪಾರ್ಟ್ನರ್ಶಿಪ್ಪು, ಅಂಥವ್ರ ಜೊತೆಗೆ ವ್ಯವಹಾರ, ಅಂಥವ್ರ ಜೊತೆಗೆ ಫ್ರೆಂಡ್ಶಿಪ್ಪು, ಅವ್ರ ಜೊತೆಗೆ ತಿರುಗ್ತಾ ಇರ್ತೀರಾ, ಅವ್ರಿಗೂ ದರಿದ್ರೆ ಆ ದರಿದ್ರೆ ನೀವು ಕಟ್ಕೊಂತೀರಾ, ನಿಮಗೂ 1 ರೂಪಾಯಿ ಹುಟ್ಟಲ್ಲ ಅಂತ. ಸೊ ಆ ಥರ ಸಾಧ್ಯತೆನೇ ಇರುತ್ತೆ. ಬಟ್ ಬಹಳ ಪ್ರಮುಖವಾಗಿ ವಾಗ್ದೋಷಗಳು ಅಂತ ಕೆಲವಿಷ್ಟು ಬಂದ್ಬಿಡುತ್ತೆ. ವಾಗ್ದೋಷಗಳು ಇದು ಹೆಂಗ್ ಬರುತ್ತೆ ವಾಗ್ದೋಷ ಅಂತಂದ್ರೆ, ನೀವು ಈಗ ಜಾಬ್ ಇಲ್ಲ ಅಂತ ಅನ್ಕೊಳ್ಳಿ, ಜಾಬ್ ಇರಲಿಲ್ಲ, ನೀವು ಒಂದು ಹರಕೆ ಮಾಡ್ಕೊಂಡ್ರಿ ಯಾವುದೋ ಒಂದು ದೇವಸ್ಥಾನಕ್ಕೆ, ನಂಗೆ ಜಾಬ್ ಸಿಕ್ಕಿದ್ರೆ ಮೊದಲನೇ ತಿಂಗಳ ಸಂಬಳದಲ್ಲಿ ಇಷ್ಟು ದುಡ್ಡು ಹಾಕ್ತೀನಿ ಹುಂಡಿಗೆ ಅಂತ, ಆಯ್ತಾ? ಜಾಬು ಸಿಕ್ತು, ಬಟ್ ನೀವು ಹುಂಡಿಗೆ ದುಡ್ಡು ಹಾಕಲ್ಲ, ದೇವ್ರ ಬಗ್ಗೆ ಮರ್ತೋಗ್ಬಿಟ್ರಿ. ಇಲ್ಲಗುಲೇ ನಾನೇನು ಹಂಗೆ ಅನ್ಕೊಂಡಿರಲ್ಲ ಅಂದ್ರೆ, ನಿಮ್ಮ ಅಮ್ಮ ಅನ್ಕೊಂಡಿರ್ಬೋದು, ನಿಮ್ಮ ತಂದೆಯವರು ಅಥವಾ ಯಾರು ಹಿರಿಯರು ಯಾರು ನಿಮ್ಮ ಬಗ್ಗೆ ಅನ್ಕೊಂಡಿರ್ಬೋದು, ಹಿಂಗೆ ಜಾಬ್ ಸಿಗ್ಲಿ ಅಂತ ಹೇಳಿ. ಸೊ ಆದ್ರಿಂದ ಈ ತರ ವಾಗ್ದೋಷಗಳು ಹರಕೆ ಮಾಡಿಕೊಂಡು ಮರ್ತು ಹೋಗಿದ್ರು ಸಹ ಆರ್ಥಿಕ ದಿಗ್ಬಂಧನ ಆಗ್ಬಿಡುತ್ತೆ. ನಿಮ್ಗೆ 1 ರೂಪಾಯಿನೂ ಇಲ್ಲಿಂದ ಹುಡ್ತಾನೆ ಇರಲ್ಲ. ಯಪ್ಪ ದೇವರೇ, ಫಸ್ಟ್ ನಾನು ಸಾಲ ತೀರಿಸ್ತೀನಿ, ನಾನು ಆ ದಿಗ್ಬಂಧನ ಬಿಡುಗಡೆ ಮಾಡಿಸು ಅಂತ. ಅದು ಬರೀ ಸಂಬಳ ಅಂತ ಅಲ್ಲ ನಾನು ಹೇಳೋದು, ಯಾವುದೋ ಒಂದು ದುಡ್ಡು ಬರಬೇಕಾಗಿತ್ತು, ಸ್ಟಕಪ್ ಆಗ್ಬಿಟ್ಟಿತ್ತು, ಕೊಡೋರು ಕೊಡ್ತಾ ಇರಲಿಲ್ಲ, ಅದೊಂದು ದುಡ್ಡು ಬಂದ್ಬಿಟ್ರೆ ಸಾಕಪ್ಪ ದೇವ್ರೆ, ನಾನು ಅದರಲ್ಲಿ ಆ ದುಡ್ಡಲ್ಲೇ ಒಂದಿಷ್ಟು ನಿನಗೆ ಹಾಕ್ಬಿಡ್ತೀನಿ ಅಂತ ಹೇಳ್ಕೊಂಡಿರ್ತೀರಾ. ಬಂದ ಮೇಲೆ ಆಮೇಲೆ ಹಾಕೋಣ, ಇಷ್ಟು ಹಾಕ್ಬೇಕಾ, ಇವಾಗ ಬೇಡ, ಆಮೇಲೆ ಇನ್ನೊಂದ್ಸಲ ಬಂದ, ಈ ಥರ ಅದನ್ನ ಮುಂದೆ ಹಾಕೊಂಡು ಹೋಗ್ಬಿಡ್ತೀರಾ. ಆವಾಗ ಏನಾಗುತ್ತೆ, ಆರ್ಥಿಕ ದಿಗ್ಬಂಧನ ಆಗ್ಬಿಡುತ್ತೆ. ಮತ್ತೆಲ್ಲೂ 1 ರೂಪಾಯಿ ಬರಬಾರ್ದು, ಫಸ್ಟ್ ಒಂದು ಕ್ಲಿಯರ್ ಮಾಡ್ಬಿಟ್ಟು ಮುಂದೆ ಹೋಗೋ ಅನ್ನೋ ಥರ. ಸೊ ಇದು 1ನೇ ಕ್ಯಾಟಗರಿಯಲ್ಲಿ ಬರೋದು. ಅಂದ್ರೆ 1 ರೂಪಾಯಿನೂ ದುಡ್ಡು ಹುಟ್ಟುತ್ತಾ ಇಲ್ಲ ಅಂತಂದ್ರೆ ಯಾಕೆ ಹುಟ್ಟುತ್ತಾ ಇಲ್ಲ, ಈ ಥರದ ಕಾರಣಗಳೇನಾರು ಇದೆಯಾ ಅನ್ನುವಂಥದ್ದು ನೋಡ್ಕೋಬೇಕು. ಅಥವಾ ಬೇರೆ ಕಾರಣಗಳಿದ್ರೆ ವೈಯಕ್ತಿಕ ಜಾತಕವೋ ಪ್ರಶ್ನಶಾಸ್ತ್ರವೋ ಕವಡೆ ಹಾಕ್ಸೋ ನೋಡ್ಕೊಳ್ಬೇಕಾಗುತ್ತೆ. ಇನ್ನು 2ನೇ ಕ್ಯಾಟಗರಿಯವರು ಬರ್ತಾರೆ. 2ನೇ ಕ್ಯಾಟಗರಿಯವರು ಏನು ಅಂತಂದ್ರೆ, ಅವ್ರದ್ದು ಈ ಡೆಫಿಸಿಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಡೆಫಿಸಿಟ್ ಅಂತಂದ್ರೆ, ಈಗ ಪ್ರತಿ ತಿಂಗಳು ಕಮಿಟ್ಮೆಂಟ್ಸ್ ನಿಮ್ದೊಂದು 60 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ. 60 ರೂಪಾಯಿ ಕಮಿಟ್ಮೆಂಟ್ಸ್ ಅಂದ್ರೆ ಆ EMI 10 ರೂಪಾಯಿ EMI, 15 ರೂಪಾಯಿ EMI, ಆ ಸಾಲ, ಆ ಬಡ್ಡಿ, ಆ ಚೀಟಿ ಅನ್ಕೊಂಡು ಒಂದು 60 ರೂಪಾಯಿ ಬೇಕೇ ಬೇಕು ಪ್ರತಿ ತಿಂಗಳು ಅಂತ ಅನ್ಕೊಳ್ಳೋಣ, ಎಕ್ಸಾಂಪಲ್. ಇನ್ನೊಂದು 70 ರಿಂದ 80 ರೂಪಾಯಿ ಜೀವನಾಂಶಕ್ಕೆ ಬೇಕಾಗಿದೆ ಅಂತ ಅನ್ಕೊಳ್ಳಿ. ಮನೇಲಿ ಎಲ್ಲ ನಿಮ್ಮ ಮೇಲೆ ಡಿಪೆಂಡೆನ್ಸಿ ಇರುತ್ತೆ, ಎಲ್ಲ ಇರುತ್ತೆ, ಸೊ ಎಲ್ಲ ಬೇಕಾಗತ್ತೆ ಅಂತ ಅನ್ಕೊಳ್ಳಿ. ಅವಾಗ ಏನಾಯ್ತು, ಟೋಟಲ್ ಎಷ್ಟಾಯ್ತು, ಒಂದು 130 ರೂಪಾಯಿ ಆಗೋಯ್ತು ನಿಮ್ಮ ಪ್ರತಿ ತಿಂಗಳು. ನಿಮಗೆ ಪ್ರತಿ ತಿಂಗಳು 100 ರೂಪಾಯಿ ಮಾತ್ರ ಬರುತ್ತಾ ಇರುತ್ತೆ, ನಿಮ್ಮ ಸಂಪಾದನೆ 100 ರೂಪಾಯಿ ಆಗಿರುತ್ತೆ. 30 ರೂಪಾಯಿನ ಡೆಫಿಸಿಟ್ ಹುಟ್ಟುಬಿಡುತ್ತೆ ಇಲ್ಲಿ, 30 ರೂಪಾಯಿನ ಕೊರತೆ ಹುಟ್ಟುಬಿಡ್ತು. ಒಂದು ತಿಂಗಳು 30 ರೂಪಾಯಿನ ಕೊರತೆ, ಮುಂದಿನ ತಿಂಗಳು ನೀವು 100 ರೂಪಾಯಿ ದುಡಿದ್ರಿ ಅಂದ್ರೆ ನಿಮ್ಮ ಕೊರತೆ 60 ರೂಪಾಯಿ. 3ನೇ ತಿಂಗಳಿಗೆ ನಿಮ್ಮ ಕೊರತೆ 90 ರೂಪಾಯಿ ಅಥವಾ 100 ಆಗ್ಬಿಡಬಹುದು ಬಡ್ಡಿ ಎಲ್ಲ ಸೇರಿದ್ರೆ. ಸೊ ಈ ಡೆಫಿಸಿಟ್ ಅನ್ನುವಂಥದ್ದು ಬೆಳೆದು ನಿಮಗೆ ಅದು ಒತ್ತಡವನ್ನ ಕ್ರಿಯೇಟ್ ಮಾಡ್ತಿರ್ತೀವಿ 2ನೇ ಕ್ಯಾಟಗರಿಯವರು. ಅಂದ್ರೆ ನಿಮ್ಮ ದುಡಿಮೆ ಯಾವುದೇ ಕಾರಣಕ್ಕೂ ನಿಮಗೆ ಸಾಕಾಗ್ತಾ ಇರೋದಿಲ್ಲ. ಅದು ಯಾಕೆ, ಏನು ಮಾಡಿದ್ರು ಸಹ ಮತ್ತೆ ಪುನಃ ಒಂದಿಷ್ಟು ಡೆಫಿಸಿಟ್ ಬಂದ್ಬಿಡ್ತು, ಎಲ್ಲ ಆಗೋಯ್ತು ಅನ್ಕಂಡೆ ಮತ್ತದೊಂದು ಸಹ ಆ ಸಾಲನೇ ತೀರ್ಸಕ್ಕಾಗ್ತಾ ಇಲ್ಲ, ಈ ವ್ಯವಹಾರನೇ ಮುಗಿಸಕ್ಕಾಗ್ತಾ ಇಲ್ಲ, ಇದು ಬರ್ತಾನೆ ಈ ತರ ಸ್ಟಕಪ್ ಆಗೋದು. ಹಂಗಂತ ಹೆಂಗೋ ಮಾಡಿ ಕ್ಲಿಯರ್ ಮಾಡ್ತೀರಾ, ಬಟ್ ಅದೊಂದು 30% ಹಂಗೆ ಉಳ್ಕೊಂಡ್ಬಿಡುತ್ತೆ. ಅದು ಮತ್ತೆ ಮುಂದಿನ ತಿಂಗಳಿಗೆ ಕ್ಯಾರಿ ಫಾರ್ವರ್ಡ್ ಆಗ್ಬಿಡುತ್ತೆ. ಇದು ಯಾಕಾಗತ್ತೆ, ಇದು ಬಹಳ ಪ್ರಮುಖವಾಗಿ ಪ್ರಾಗಾರಾಧಿತ ದೇವತಾ ಕೋಪದಿಂದಲೂ ಆಗುತ್ತೆ. ಅಂತಂದ್ರೆ ನೀವು ಮೊದಲಿಂದ ಒಂದು ಮುನೇಶ್ವರನ ಪೂಜೆ ಮಾಡ್ಕೊಂಡು ಬರ್ತಿದ್ರಿ, ವರ್ಷಕ್ಕೊಂದ್ಸಲ ಮುನೇಶ್ವರಂಗೆ ಏನೋ ಒಂದು ಕುರಿನೋ ಕೋಳಿನೋ ಕೊಡ್ತಿದ್ರು, ಇಲ್ಲ ನಾವು ಸೀನೋರು ಅಂತೀರಾ, ಆಯ್ತು ಒಂದು ಬೆಲ್ದನ್ನ ಮಾಡೋದು, ಒಂದು ಸಿಹಿ ಊಟನೋ ಎಲ್ಲರಿಗೂ ಹಾಕ್ತಿದ್ರಿ.
ಒಂದು ವರ್ಷಕ್ಕೊಂದು ಪೂಜೆ ಕೊಡ್ತಿದ್ರಿ, ಏನೋ ಒಂದು ಭತ್ತನೋ ರಾಗಿನೋ ಏನೋ ಬೆಳೀತಿದ್ರು, ಪೂಜೆಯನ್ನು ಕೊಡ್ತಿದ್ರು. ಇವಾಗ ಅದನ್ನೆಲ್ಲ ಸ್ಟಾಪ್, ಎಲ್ಲ ಬಿಟ್ಬಿಟ್ಟಿದ್ದಾರೆ. ಮುನೇಶ್ವರೆಲ್ಲ ಆ ಊರೇ ಬಿಟ್ಬಿಟ್ಟಿದ್ದೀವಿ, ನೀವು ಎಲ್ಲೋ ಬಂದ್ಬಿಟ್ಟಿದ್ದೀರಾ, ಆ ಕಡೆ ತಲೆನೂ ಹಾಕಿಲ್ಲ ಅಂತಂದ್ರೆ, ಅಥವಾ ಎಲ್ಲ ಗೊತ್ತಿದೆ, ನಮ್ಮ ಅಪ್ಪ ಮಾಡಿದ್ದು ನಂಗೆ ಗೊತ್ತಿದೆ, ನಾನೂ ಮಾಡ್ತಿದ್ದೆ, ಈ ಸದ್ಯಕ್ಕೆ ಮಾಡೋಕ್ಕಾಗಿಲ್ಲ ಒಂದು 2-3 ವರ್ಷದಿಂದ ಅಂತಾರೋ, ಈ ಥರ ಮೊದಲಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಂತಹ ದೇವತೆಗಳನ್ನ ಬಿಟ್ಬಿಡೋದು. ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, 3-4 ವರ್ಷ ಆಯಿತು, ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಮನೆ ದೇವ್ರ ಮುಖ ನೋಡೋಕ್ಕೆ ಆಗಿಲ್ಲ, ಮನೆ ದೇವ್ರ ದರ್ಶನನೇ ಮಾಡೋಕ್ಕಾಗಿಲ್ಲ, 3-4 ವರ್ಷ ಆಯಿತು. ಇಂಥದ್ದೆಲ್ಲ ನಿಮಗೆ ಏನಾಗ್ಬಿಡುತ್ತೆ, ಆ ಥರದ ಸಮಸ್ಯೆಯನ್ನು ಕೊಟ್ಟುಬಿಡುತ್ತೆ. ಸರ್ಪದೋಷ ಏನಾಗ್ಬಿಡುತ್ತೆ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸರ್ಪದೋಷ ತೀವ್ರ ತರಣದಲ್ಲಿದ್ದರೆ ಖಂಡಿತವಾಗಿ ಇದೇ ಥರ ಆಗ್ಬಿಡುತ್ತೆ, ಆಯ್ತಲ್ವಾ. ಇಲ್ಲಿ ಏನಾಗ್ಬಿಡುತ್ತೆ, ಬಹಳ ಪ್ರಮುಖವಾಗಿ ನೀವು ಎಲ್ಲೋ ಒಂದು ಹುತ್ತಾಯಿತು, ಅದನ್ನು ಒಡೆದಾಕಿದ್ರು, ನೀವಲ್ಲಿ ಮನೆ ಕಟ್ಟಿದ್ರಿ, ಅಥವಾ ಇಲ್ಲಿ ಈ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾಗ ಸಂಚಾರ ಇತ್ತು, ಮಧ್ಯದಲ್ಲಿ ನೀವು ಮನೆ ಕಟ್ಟಿದ್ರಿ, ನಿಮ್ಮ ಮನೆ ಮುಂದೆ ದಿನ ಹಾವು ಸಂಚಾರ ಆಗ್ತಿರೋದು ನಿಮಗೆ ಗೊತ್ತಾಗ್ತಾ ಇದೆ, ಅಥವಾ ನಿಮ್ಮ ಕೈಯಿಂದನೇ ನಾಗ ಸಂಕುಲಕ್ಕೆ ಏನೋ ಒಂದು ತೊಂದರೆ ಆಗಿದೆ, ಸರ್ಪವಧೆಯೋ ಇತ್ಯಾದಿ ಏನೋ ಒಂದಿಷ್ಟು ದೋಷವಾಗಿದೆ. ಸರ್ಪವೀಥಿ ನಿರೋಧನ, ಮಲಿನೀಕರಣ, ಗೃಹಗೋಷ್ಠಾದಿ ನಿರ್ಮಾಣ, ಹಲವು ವಿಧದ ಸರ್ಪದೋಷಗಳನ್ನು ಹೇಳ್ತಾರೆ. ಅಥವಾ ವೈಯಕ್ತಿಕ ಜಾತಕದ ಮಹಾಕಾಳ ಸರ್ಪದೋಷ, ಘಟಕಾಳ ಸರ್ಪ ಯೋಗ ದೋಷ ಇತ್ಯಾದಿ ಹಲವಾರು ಇರುತ್ತದೆ. ಸೊ ಇದರಿಂದಲೂ ಸಹ ನಿಮಗೆ ಆ ಡೆಫಿಸಿಟ್ ಅನ್ನು ಪ್ರತಿ ತಿಂಗಳು ಸೇರ್ಕೊಂಡು ಹೋಗ್ತದೆ. ಅದಲ್ದೇನೆ ಆರ್ತಸ್ತ್ರೀ ಶಾಪ ಇರಬಹುದು, ಗುರು ಶಾಪ ಇರಬಹುದು, ದೃಷ್ಟಿ ದೋಷ, ಇದು ಇನ್ನೂ ಬಹಳ ಕಷ್ಟ ಆಗ್ತಕ್ಕಂಥ ದೃಷ್ಟಿ ದೋಷ, ಅದು ಕೂಡ ನಿಮಗೆ ಏನು ಈ ಡೆಫಿಸಿಟ್ ಅನ್ನೋಂಥದ್ದು ಉಳಿಸ್ಕೊಂಡು ಒಂದಿಷ್ಟಾರು ಉಳಿದು ಬಿಡ್ತದೆ, ಮತ್ತು ಮುಂದಕ್ಕೆ ಹೋಗ್ಬಿಡುತ್ತೆ. ಅದು ಸಲ ಫುಲ್ ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಈ ತಿಂಗಳು ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಅನ್ನೋ ಥರ. ಸೊ ಆ ಸಮಸ್ಯೆ ನೋಡ್ಕೊಂಡು ಅದನ್ನು ಪರಿಹಾರ ಮಾಡಬೇಕಾಗಿರುತ್ತೆ. ಇದು 2ನೇ ಕ್ಯಾಟಗರಿ ಆಗಿರುತ್ತೆ. 3ನೇ ಕ್ಯಾಟಗರಿ ಇನ್ನೊಬ್ರು ಇದ್ದಾರೆ, ಅವ್ರದ್ದು ಬಹಳ ವಿಚಿತ್ರವಾಗಿರ್ತದೆ. ಚೆನ್ನಾಗಿ ದುಡ್ಡು ಬರುತ್ತೆ ಗುರುಗಳೇ, ಏನೋ ಡೌಟ್ ಬೇಡ, ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ, ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತೀನಿ. ಅದು ಬೇಕಾದ್ರೆ ಸಂಬಳ ಆಗಿರಬಹುದು, ಟಾರ್ಗೆಟ್ ಅಚೀವ್ ಮಾಡ್ಕೊಂಡು ಎಕ್ಸ್ಟ್ರಾ ದುಡ್ಡು ಸಂಪಾದನೆ ಮಾಡ್ಕೊಂಡೋದಾಗಿರ್ಬೋದು, ಅದು ಬಿಸ್ನೆಸ್ ಆಗಿರಬಹುದು, ಏನು ಬೇಕಾರಾಗಿದೆ, ತುಂಬ ಚೆನ್ನಾಗಾಗುತ್ತೆ. ಅದೆಲ್ಲ ಅದು 1 ರೂಪಾಯಿನೂ ಉಳಿಯಲ್ಲ ಅಂತ. ಈ ನದಿಯ ನೀರಿನ ಥರ ಬರ್ತದೆ ಹೋಗ್ತದೆ, 1 ರೂಪಾಯಿ ಆ ನದಿ ನೀರಿಗೆ ಅಣೆಕಟ್ಟು ಕಟ್ಟಕ್ಕೆ ಆಗಲ್ಲ ನನ್ನ ಕೈನಲ್ಲಿ ಅಂತ. ಇದು ರಾಹುವಿನ ಪ್ರಭಾವದಿಂದ ಆಗುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ರಾಹು ದ್ವಿತೀಯದಲ್ಲಿದ್ದರೆ ಅಂತಂದ್ರೆ, ಧನುರ್ರಾಶಿಯಲ್ಲಿ ರಾಹು ಇದ್ರೆ, ಅಥವಾ ನಿಮಗೆ ರಾಹು ಮಹಾದಶೆ, ಅಂತರ್ದಶೆ, ಪ್ರಾಣದಶೆ, ಸೂಕ್ಷ್ಮದಶೆ ಎಲ್ಲೇ ರಾಹು ಬಂದ ಅಂತಂದ್ರು ನಿಮಗೆ ಈ ತರ ದುಡ್ಡು ನೀರು ತರ ಹರಿದು ಹೋಗ್ತದೆ, 1 ರೂಪಾಯಿ ದುಡ್ಡು ಉಳಿಸಕ್ಕಾಗಲ್ಲ. ಅಥವಾ ವೈಯಕ್ತಿಕ ಜಾತಕದಲ್ಲಿ ಕೂಡ ನಿಮಗೆ ದ್ವಿತೀಯದಲ್ಲಿ ರಾಹು ಇದ್ರು ಕೂಡ ನಿಮಗೆ ಉಳಿಸಕ್ಕಾಗಲ್ಲ. 2ನೇದಾಗಿ ದೃಷ್ಟಿ ದೋಷವೂ ಸಹ ಸ್ವಲ್ಪ ಜಾಸ್ತಿ ಪಾತ್ರವನ್ನು ವಹಿಸುತ್ತೆ, 1 ರೂಪಾಯಿ ದುಡ್ಡು ಉಳಿಸ್ಲಿಕ್ಕೆ ಆಗದೆ ಇರಲಿಕ್ಕೆ. ಸೊ ಈ 3 ಕ್ಯಾಟಗರಿಯಲ್ಲಿ ಯಾವ ಕ್ಯಾಟಗರಿ ಬರ್ತೀರಾ ನೀವು, ABC, ನೀವು ಕೆಳಗಡೆ ಕಮೆಂಟ್ ಮಾಡಿ. ಇದಕ್ಕೆ ನೋಡಿ, ಯಾವುದಕ್ಕೆ ಆಗ್ಲಿಕ್ಕೆ ಸಹ ನಾವು ಮೊದಲನೇದಾಗಿ ಕೆಲವಿಷ್ಟು ಅಭ್ಯಾಸಗಳನ್ನ ಬಿಟ್ಕೊಳ್ಬೇಕಾಗತ್ತೆ. ಅಭ್ಯಾಸಗಳಲ್ಲಿ ನಿಮ್ಮ ಮನೆಯೆಲ್ಲ ನೋಡ್ಕೊಳ್ಳಿ. ಒಂದ್ಸಲ ನಿಮ್ಮ ಮನೆಯಲ್ಲಿ ಒಡೆದ ಕನ್ನಡಿ ಇದೆಯಾ ಅಂತ ನೋಡ್ಕೊಳ್ಳಿ, ಇದ್ರೆ ಮೊದಲು ಹೊರಗೆ ಬಿಸಾಕ್ಬಿಡಿ. ನಿಮ್ಮ ಮನೆಯ ಮುಂದೆ ತುಳಸಿ ಒಣಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ, ಹಂಗಿದ್ರೆ ಅದನ್ನ ಫಸ್ಟ್ ರಿಮೂವ್ ಮಾಡಿ ಒಂದು ಚೆನ್ನಾಗಿ ಆರೋಗ್ಯಪೂರ್ಣವಾದ ತುಳಸಿ, ತುಂಬಾ ಚೆನ್ನಾಗಿರ್ಬೇಕು, ನಿತ್ಯ ತುಳಸಿ ಪೂಜೆ ಆಗೋ ತರ ನೋಡ್ಕೊಳ್ಳಿ. ಹಾಗೂ ನಿಮ್ಮ ಮನೆಯಲ್ಲಿ ರಸ್ಟ್ ಹಿಡಿದ ಕಬ್ಬಣ ಏನಾದ್ರು ಇದೆಯಾ, ತೂಕಕ್ಕೆ ಹಾಕೋಣ ಅಂತ ಆಮೇಲೆ ಬಿಸಾಕಿದ್ದು 6 ತಿಂಗಳು 8 ತಿಂಗಳಿಂದ ಹಂಗೆ ಬಿದ್ಕೊಂಡಿದೆಯಾ, ಅದೆಲ್ಲ ನೋಡ್ಕೊಂಡು ಮೊದಲು ಅದನ್ನ ಹೊರಗೆ ಬಿಸಾಕಿ. ನಿಮ್ಮ ಮನೆಯಲ್ಲಿ ಈ ತಂಗಳನ್ನ ಅಂತೀವಲ್ಲ, ಆ ಥರ ಫ್ರಿಜ್ಜಲ್ಲಿ 2-3 ದಿವಸದೆಲ್ಲ ಹಂಗೆ ಇಟ್ಟು ಆ ಥರ ಮಾಡ್ತಕ್ಕಂಥದ್ದಿದ್ರು ಸಹ ಫಸ್ಟ್ ಅದನ್ನ ಮಾಡಬೇಡಿ. ಆ ಥರ ಹಳಸಿದ್ದ ಪದಾರ್ಥಗಳು ಮನೆಯಲ್ಲಿ ಇರಬಾರ್ದು. ಮನೆ ತುಂಬ ಇಲ್ಲಂದ್ರಲ್ಲಿ ತಲೆ ಕೂದಲು ಉದುರ್ಕೊಂಡಲ್ಲೇ ಬಿದ್ದಿರಬಾರ್ದು. ಕಸ ಗುಡಿಸಿದ್ರೆ ಇಷ್ಟು ಕೂದಲು ಬರ್ತಗಳೇ ನಮ್ಮ ಮನೇಲಿ ಅಂತ. ಸೊ ಆ ಥರ ಬಹಳ ಎಚ್ಚರಿಕೆಯಿಂದ ಮನೆಯನ್ನು ಚೊಕ್ಕವಾಗಿ ಶುದ್ಧವಾಗಿ ವ್ಯವಹಾರಗಳು, ನಿಮ್ಮ ವ್ಯವಹಾರಗಳು ಬಹಳ ಮುಖ್ಯವಾಗಿರುತ್ತೆ. ಶುಕ್ರವಾರ ಮಂಗಳವಾರ ಹಣದ ವ್ಯವಹಾರಗಳನ್ನು ಮಾಡಬೇಡಿ. ಅದು ಸಾಲ ಕೊಡೋದಿರಬಹುದು, ಸಾಲ ತಗೊಳ್ಳೋದಿರಬಹುದು, ದುಡ್ಡು ಖರ್ಚು ಮಾಡತಕ್ಕಂಥದ್ದು ಏನೇ ಇರಬಹುದು, ಶುಕ್ರವಾರಗಳಲ್ಲಿ ಮಂಗಳವಾರಗಳಲ್ಲಿ ದುಡ್ಡು ಖರ್ಚು ಮಾಡಬೇಡಿ. ಇನ್ನು ಈ ಯಾವುದೋ ಒಂದು ಅರ್ಜೆಂಟ್ ಎಮರ್ಜೆನ್ಸಿ ಹಾಸ್ಪಿಟಲೈಸೇಷನ್ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾರ್ಮಲ್ ಆಗಿ ಸುಮ್ಮನೆ ದುಡ್ಡನ್ನು ಮಂಗಳವಾರ ಶುಕ್ರವಾರಗಳು ಖರ್ಚು ಮಾಡಬೇಡಿ. ಆ ದುಡ್ಡು ಬಿಡಿ, ಇವಾಗೆಲ್ಲ ಫೋನ್ ಪೇ, ಗೂಗಲ್ ಪೇ, ಆನ್ಲೈನ್ UPI ಯೂಸ್ ಮಾಡ್ತೀರಾ, ಪ್ರಶ್ನೆ ಬೇರೆ. ಆದರೆ ಸಾಮಾನ್ಯವಾಗಿ ನೋಟನ್ನು ಕಟ್ಟು ಬಂದ ತಕ್ಷಣ ಹಿಂಗೆ ನಾಲ್ಗೆ ಅನ್ನೋದು ಹಿಂಗೆ ಎಣಿಸೋದು ಮಾಡ್ತಿರ್ತಲ್ಲ, ಆ ನಾಲ್ಗೆ ಎಂಜಲು ಹೆಚ್ಚಿದ ನೋಟನ್ನು ಎಣಿಸಬಾರ್ದು, ಬಹಳ ತಪ್ಪು ಅದು, ಆಯ್ತಲ್ವಾ. ಸೊ ಈ ಥರದ ಕೆಲವಿಷ್ಟು ಅಭ್ಯಾಸಗಳನ್ನು ಬಿಟ್ಬೇಕು ನೀವು. ಅಂದರೆ ಹಣಕಾಸಿನ ವಿಚಾರದಲ್ಲಿ ತುಂಬ ಲಾಸ್ ಆಗ್ತಾ ಹೋಗ್ತದೆ ನಿಮಗೆ. ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರ್ದು. ಶುಕ್ರವಾರ ಮಂಗಳವಾರ ಗಂಡ ಬೈದ, ಅತ್ತೆ ಬೈದ್ಲು, ಮಾವ ಬೈದ, ಮತ್ತೊಬ್ರು ಏನೋ ಅಂದರು, ಅವ್ರು ಬೈದ್ರು, ಇವ್ರು ಬೈದ್ರು, ಎಲ್ಲೋ ಏನೋ ಆಯ್ತು. ನೀವು ನಿಮ್ಮ ಮನೇಲಿ ಕುತ್ಕೊಂಡು ಆ ಥರ ಕಣ್ಣಲ್ಲಿ ನೀರು ಹಾಕಿದ್ರೆ ನಿಮಗೂ ಒಳ್ಳೇದಲ್ಲ, ನಿಮ್ಮ ಮನೆಗೂ ಒಳ್ಳೇದಲ್ಲ. ನೀವು ಯಾರ ಬಗ್ಗೆ ಕಣ್ಣೀರು ಹಾಕ್ತಿದ್ರೋ ಅವ್ರಿಗೂ ಒಳ್ಳೇದಲ್ಲ, ಇಬ್ರಿಗೂ ಒಳ್ಳೇದಲ್ಲ. ಏನು ಪ್ರಯೋಜನ ನೀವು ಕಣ್ಣಲ್ಲಿ ನೀರು ಹಾಕಿ? ಸೊ ಆದ್ದರಿಂದ ದಯವಿಟ್ಟು ಆ ಥರ ಶುಕ್ರವಾರ ಮಂಗಳವಾರ ಕಣ್ಣಲ್ಲಿ ನೀರು ಹಾಕೊಂಡು ನೀವು
ಯೋಚನೆ ಮಾಡ್ಕೊಂಡು ಹತ್ಕೊಂಡು ಕೂತ್ಕೊಂಡ್ರೆ ಸರಿ ಹೋಗ್ಬಿಡುತ್ತಾ ಕೆಲಸ? ಇಲ್ಲ. ನೀವು ಸುಮ್ಮನೆ ಅಳ್ತಾ ಇರ್ತೀರ ಬಿಟ್ರೆ ಸಮಸ್ಯೆ ಏನು ಪರಿಹಾರ ಆಗಲ್ಲ, ಅಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಅದರಿಂದ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು, ಆಯ್ತಾ? ಇನ್ನು ಪರಿಹಾರದ ವಿಚಾರಗಳಿಗೆ ಬಂದರೆ ವೃಶ್ಚಿಕ ರಾಶಿಯವರಿಗೆ ದೇವತಾರಾಧನೆಗಳು, ಅಂದರೆ ಧನಲಾಭವಾಗಬೇಕು, ದುಡ್ಡು ಬರಬೇಕು ಅಂತಂದರೆ ಮುಖ್ಯವಾಗಿ ನಾನು ಆಗಲೇ ಹೇಳ್ದಂಗೆ ಗುರು ಆರಾಧನೆ ಮಾಡ್ಕೊಳ್ಬೇಕು. ಗುರುವಾರ ಒಂದು ದಿವಸ ಒಂದು ದಿವಸ ಗುರುವಾರ ಒಂದು ಹೊತ್ತು ಉಪವಾಸ ಮಾಡಿದ್ರೆ, ಅಂದರೆ ನಿಮಗೆ ಯಾವುದೇ BP ಶುಗರು ಮತ್ತೊಂದು ಇನ್ನೊಂದು ಸಮಸ್ಯೆ ಇಲ್ಲ ಅಂದರೆ ಒಂದು ಹೊತ್ತು ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು. ಅವತ್ತಿನ ದಿವಸ ಉಪವಾಸದ ದಿವಸ ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ ಇದು ಮೂರನ್ನು ಸಹ ಬಿಟ್ಟುಬಿಡಿ, ತಿನ್ನಕ್ಕೆ ಹೋಗ್ಬಿಡಿ, ಆಯ್ತಲ್ವಾ? ಬೆಳಗ್ಗೆ ಉಪವಾಸ ಇದ್ದು ಮಧ್ಯಾಹ್ನ ಮೇಲೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ಅಥವಾ ನಾನ್ ವೆಜ್ ತಿಂದ್ಬಿಟ್ರೆ ಪ್ರಯೋಜನ ಇರಲ್ಲ, ಆಯ್ತಾ? ಒಂದು ಹೊತ್ತು ಅಷ್ಟೇ ಹೇಳೋದು ಉಪವಾಸ ಅಂತ. ಆಯ್ತು. ಆ ಉಪವಾಸದಲ್ಲೂ ಹಾಲು ಹಣ್ಣು ಎಲ್ಲ ಸೇವನೆ ಮಾಡಬಹುದು, ಏನು ತೊಂದರೆ ಇಲ್ಲ. ಉಪವಾಸ ಅಂದ್ರೆ ಉಪಸಮೀಪೇ ವಾಸಃ ನತು ದೇಹ ಶೋಷಣಂ ಅಂತಂದ್ರೆ ನೀವು ದೇವರ ಚಿಂತನೆಯನ್ನು ಜಾಸ್ತಿ ಮಾಡ್ತಾ ಇರಬೇಕು ಅಂತ. ಯಾವ್ದಾದ್ರು ಇಷ್ಟ ದೇವರು ಮನೆ ದೇವರಿಗೆ ಆದರೂ ಸ್ವಲ್ಪ ಜಾಸ್ತಿ ಅವತ್ತಿನ ದಿವಸ ಹೆಚ್ಚು ನೆನೆಸ್ಕೊಂಡವ್ರನ್ನೇ ಅಂತ ಸ್ವಲ್ಪ ಆರ್ಥಿಕ ಬಾಧೆಗಳು ಪರಿಹಾರವಾಗತ್ತೆ. ನೀವು ತುಂಬ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರು ಗುರುವಾರ. ಇನ್ನು ಲಾಭ ಚೆನ್ನಾಗಾಗಬೇಕು ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಪಠನೆ ಮಾಡೋದ್ರಿಂದ ತುಂಬ ಲಾಭ ಆಗುತ್ತೆ, ಆರೋಗ್ಯವೂ ವೃದ್ಧಿ ಆಗುತ್ತೆ. ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ವೃಶ್ಚಿಕ ರಾಶಿಯವರು ಪಠನೆ ಮಾಡೋದ್ರಿಂದ ತುಂಬ ಒಳ್ಳೆಯ ಲಾಭವಾಗುತ್ತೆ. ಗುರುವಾರ ಗುರು ಅಷ್ಟೋತ್ತರ ಪಠನೆ ಅಥವಾ ಗುರುವಾರ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ದಾನ ಮಾಡೋದು, ಮನೆ ಹತ್ರ ರಾಯರ ಮಠ ಇದ್ದರೆ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬರುವಂಥದ್ದು, ಬುಧವಾರಗಳಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಜೊತೆಗೆ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳು ದಾನ ಮಾಡ್ತಕ್ಕಂಥದ್ದು, ಈ ಥರ ಖಂಡಿತವಾಗಿ ಅದ್ಭುತವಾದ ರಿಸಲ್ಟ್ಸ್ ಕೊಡುತ್ತೆ. ಇಲ್ಲ, ಈ ವಿಡಿಯೋ ಎಂಡಲ್ಲಿ ನಿಮಗೊಂದು ಅದ್ಭುತವಾದ ಸ್ತೋತ್ರಗಳನ್ನು ಸಹ ನಾನು ಹೇಳ್ತೇನೆ, ಅದನ್ನು ಪಠನೆ ಮಾಡ್ಕೊಂಡ್ರೆ ಕೇಳ್ಕೊಳ್ಳಿ, ಶ್ರವಣ ಮಾಡ್ಕೊಳ್ಳಿ, ಅದು ನಿಮಗೆ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡುತ್ತಿಲ್ಲ. ನಾವು ನಿಮಗೋಸ್ಕರ ಒಂದು ವಿಶೇಷವಾದ ಅದ್ಭುತವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಏಪ್ರಿಲ್ 12ನೇ ತಾರೀಕು ಚೈತ್ರ ಪೌರ್ಣಿಮಾ ಅಂತ. ನಮ್ಮಲ್ಲಿ ಚೈತ್ರ ಪೌರ್ಣಿಮೆಯಲ್ಲಿ ಉತ್ತರದಲ್ಲಿ ಉತ್ತರ ಭಾರತದಲ್ಲಿ ಏನು ಹೇಳ್ತಾ ಇರತಕ್ಕಂಥದ್ದು ಚೈತ್ರ ಪೌರ್ಣಿಮಾ ಅಂದರೆ ಹನುಮ ಜಯಂತಿ. ಹನುಮಂತನ ಜಯಂತಿಯ ವಿಚಾರದಲ್ಲಿ ಬಹಳಷ್ಟು ಮಿಕ್ಸೆಡ್ ಎಲ್ಲರದು ಅಭಿಪ್ರಾಯಗಳಿದೆ. ಡಿಸೆಂಬರ್ನಲ್ಲಿಯೂ ಸಹ ಹನುಮ ಜಯಂತಿ ಡಿಸೆಂಬರಲ್ಲಲ್ವಾ ಗುರುಳೆ ಅಂತ ಹೇಳ್ತಾರೆ, ಅದು ಸಹ ಒಂದು ಪದ್ಧತಿ ಇದೆ. ಆದರೆ ಚೈತ್ರ ಮಾಸದ ಹುಣ್ಣಿಮೆ ಚೈತ್ರ ಪೌರ್ಣಿಮಾ ಹನುಮ ಜಯಂತಿ ಅನ್ನುವಂಥದ್ದು ಉತ್ತರ ಭಾರತದಲ್ಲಿ ಸಹ ಅದು ಆಚರಣೆಯಲ್ಲಿ ಇರತಕ್ಕಂಥದ್ದು. ಸೊ ಅದರಿಂದ ಅವತ್ತಿನ ದಿವಸ ಚೈತ್ರ ಪೌರ್ಣಿಮೆಯ ದಿವಸ ಅಂದರೆ ಏಪ್ರಿಲ್ 12ನೇ ತಾರೀಕು ಶನಿವಾರ ನಾವು ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ ಅದ್ಭುತವಾದಂಥ ಪವರ್ಫುಲ್ ಆದಂಥ ಹೋಮ. ನಿಮ್ಮ ಎಲ್ಲ ಮಾಟಮಂತ್ರದ ಬಾಧೆಗಳನ್ನು ಪರಿಹಾರ ಮಾಡುತ್ತೆ, ದೃಷ್ಟಿ ಬಾಧೆಗಳನ್ನು ಪರಿಹಾರ ಮಾಡುತ್ತೆ, ಆರೋಗ್ಯ ಬಾಧೆಗಳನ್ನು ಪರಿಹಾರ ಮಾಡುತ್ತೆ, ಕೋರ್ಟು ಕಚೇರಿ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ, ಸಾಲ ಬಾಧೆಗಳನ್ನು ಪರಿಹಾರ ಮಾಡುತ್ತೆ. ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು ಅಂದರೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಅದ್ಭುತವಾದ ಪವರ್ಫುಲ್ ಆಗಿರತಕ್ಕಂಥ ಹೋಮ. ಚೈತ್ರ ಪೌರ್ಣಿಮಾ ಹನುಮ ಜಯಂತಿಗೆ ಆಚರಣೆ ಇರುವುದರಿಂದ ನಾವು ಈ ಒಂದು ದಿವಸ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ಇರತಕ್ಕಂಥ ಪವರ್ಫುಲ್ ಆದ ಹೋಮ ಯಾವುದು ಗೊತ್ತಾ? ಲಕ್ಷ್ಮೀನಾರಾಯಣ ಹೃದಯ ಹೋಮ. ಶುಕ್ರನ ಅಭಿಮಾನಿ ದೇವರು ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣ ಹೃದಯಂ ಅಂತ ಒಂದಿಷ್ಟು ಸ್ತೋತ್ರವಿದೆ, ನಾರಾಯಣ ಹೃದಯ ಹಾಗೂ ಲಕ್ಷ್ಮೀ ಹೃದಯ ಅಂತ. ಲಕ್ಷ್ಮೀ ಹೃದಯ ಸ್ತೋತ್ರಗಳು, ನಾರಾಯಣ ಹೃದಯ ಸ್ತೋತ್ರಗಳು ಅಂತ. ಈ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಮಂತ್ರಗಳನ್ನು ಕಮಲ ಪುಷ್ಪ ಅಂದರೆ ಕಮಲದ ಹೂವು ಇರುತ್ತಲ್ಲ, ತಾವರೆ ಹೂವು, ಆ ಕಮಲ ಪುಷ್ಪಗಳನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಪಾಯಸ ದ್ರವ್ಯಗಳಿಂದ ಹೋಮವನ್ನು ಮಾಡಿದಾಗ ಅದ್ಭುತವಾದಂತಹ ಒಂದು ಫಲ. ಆ ಲಕ್ಷ್ಮೀನಾರಾಯಣದ ಇದರಲ್ಲೇ ಸ್ತೋತ್ರದಲ್ಲೇ ಆ ಫಲ ವಿಭಾಗದಲ್ಲೇ ಹೇಳ್ತಾರೆ, ಹೇಳ್ತಲ್ಲ, ಈ ಸಂತಾನ ಇಲ್ಲದವರಿಗೆ ಜಾಗತೆ ಶ್ರೀಪತಿ ಸ್ವಯಂ, ಶ್ರೀಮನ್ನಾರಾಯಣನೇ ಅನುಗ್ರಹಿತನಾಗಿ ಹುಡ್ತಾನೆ ಅಂತ ಆ ಒಂದು ಇದರಲ್ಲಿ ಬರ್ತದೆ, ಸ್ತೋತ್ರದಲ್ಲೇ ಬರ್ತದೆ. ಆಮೇಲೆ ಯಾವುದೇ ರೀತಿಯ ಆರ್ಥಿಕ ಬಾಧೆಗಳಿದ್ರೂ ಪರಿಹಾರವಾಗುತ್ತೆ. ತುಂಬ ಚೆನ್ನಾಗಿದೆ ಆ ಸ್ತೋತ್ರದ ಫಲ ವಿಭಾಗಗಳೇ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಲಕ್ಷ್ಮೀನಾರಾಯಣ ನಿಮಗೆ ಸಿಕ್ಕಿದ್ರೆ ಓದಿ, ಅಥವಾ ಯೂಟ್ಯೂಬಲ್ಲಿ ಸಿಗುತ್ತೆ, ಅಥವಾ ಗೂಗಲರು ನೀವು ಲಕ್ಷ್ಮೀನಾರಾಯಣ ಅಂತ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದನ್ನು ಪಠನೆ ಮಾಡೋದ್ರಿಂದನೇ ಅದ್ಭುತವಾದಂತಹ ಶ್ರೀಮಂತಿಗೆ ಬರ್ತದೆ ಜೀವನದಲ್ಲಿ ಅಂತ ಹೇಳ್ತಾರೆ. ಸೊ ಅಂತಹ ಒಂದು ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಹೋಮವನ್ನು ಮಾಡೋದು ಅಷ್ಟೇ ಅಲ್ಲದೆ ಒಂದು ನಿಮ್ಮ ನಾನು ಆಗಲೇ ಹೇಳಿದೆ ಈ ಆರ್ಥಿಕ ಬಾಧೆಗಳಿಗೆ ನೀವು ವಾಸ ಮಾಡುವ ಸ್ಥಳವೂ ಒಂದು ಕಾರಣ ಆಗ್ಬಿಡ್ತದೆ ವಾಸ್ತುದೋಷಗಳು ಅಂತ. ಆದ್ದರಿಂದ ನೀವು ಬಾಡಿಗೆ ಮನೆಯಲ್ಲಿರಿ, ಸ್ವಂತ ಮನೆಯಲ್ಲಿರಿ, ಲೀಸ್
ಲೀಸ್ ಮನೇಲಿರಲಿ, ಏನ್ಗೇ ಇರಲಿ, ಅಲ್ಲಿಗೆ ವಾಸ್ತು ನಿಮಗೆ ದುಷ್ಪ್ರಭಾವ ಬೀರಬಾರದು ಅಂತ ಒಂದು ವಾಸ್ತು ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಇನ್ನು ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರೋವರಿಗೆ ಸಂತಾನದ ವಿಚಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಮಕ್ಕಳ ಬಗ್ಗೆ ಟೆನ್ಷನ್ ಜಾಸ್ತಿ ಇದ್ದರೆ ಸಂತಾನ ಗೋಪಾಲಕೃಷ್ಣ ಹೋಮ ಆಯ್ತಲ್ವಾ, ಅದು ಮಕ್ಕಳು ಇಲ್ದವ್ರಿಗೆ ಇರ್ಬೋದು, ಮಕ್ಕಳಾಗಿರ್ತಕ್ಕಂಥವ್ರಿಗೂ ಇರ್ಬೋದು. ಅದ್ರ ಜೊತೆಗೆ ನಿಮ್ಮೆಲ್ಲರ ಸರ್ಪದೋಷದಿಂದಾಗಿ ನಿಮಗೇನು ಆರ್ಥಿಕ ಬಾಧೆಗಳು ಉಂಟಾಗ್ತಾ ಇದೆ ಅಥವಾ ಏನೇ ಬಾಧೆಗಳು ಉಂಟಾಗ್ತಾ ಇದೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ದೋಷ ನಿವಾರಣೆಯಾಗಿ ಗುರು ಫಲಪ್ರಾಪ್ತಿಗೋಸ್ಕರ ಗುರುಶಾಂತಿ ಹೋಮ, ಪಂಚಮ ಶನಿ, ಅಷ್ಟಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ, ಎಲ್ಲ ರೀತಿಯ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಇದೆಲ್ಲದರ ಜೊತೆಗೆ ನಾವು ನಿಮಗೆ ಅಭಿಮಂತ್ರೇನು ಸಂಕಲ್ಪ ಮಾಡಿ, ಹೋಮ ಮಾಡಿ, ಪೂಜೆ ಮಾಡಿ, ಲೈವಲ್ಲಿ ಮಸ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದಂತಹ ವೈಜಯಂತಿ ಮಾಲೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ವೈಜಯಂತಿ ಮಾಲೆ, ಈ ವೈಜಯಂತಿ ಮಾಲೆಯನ್ನು ನಿಮಗೆಲ್ಲರಿಗೂ ಸಹ ನಾವು ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ. ಈ ಒರಿಜಿನಲ್ ವೈಜಯಂತಿ ಮಾಲೆಯನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ 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 ಒಂದು ಒಳ್ಳೆಯ ಫಲವನ್ನು ಕೊಡ್ತದೆ. ಅಥವಾ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬಹುದು, ನೀವು ಬಿಸ್ನೆಸ್ ಮಾಡಿದ್ರೆ ನಿಮ್ಮ ಗಲ್ಲಾಪೇಟಿಗೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಇರಬಹುದು. ತುಂಬ ಅನುಕೂಲ ಮಾಡಿಕೊಡ್ತದೆ. ನಿಮ್ಮ ಏನು ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ ಮಾಡಿ ವೈಜಯಂತಿ ಮಾಲೆಗಳನ್ನು ನಿಮಗೆ ಅಭಿಮಂತ್ರಣೆ ಮಾಡಿ ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಧಾರಣೆನೂ ಮಾಡಬಹುದು. ಆದರೆ ಸ್ವಲ್ಪ ಸೂಕ್ಷ್ಮ, ಇದು ದೀರ್ಘಕಾಲಿಕವಾಗಿ ಧಾರಣೆ ಮಾಡಲಿಕ್ಕಾಗಲ್ಲ, ನ್ಯಾಚುರಲ್ ಇರ್ತದಲ್ಲ, ಒಡೆದು ಹೋಗ್ತದೆ. ಅಂದರೆ ಆದ್ದರಿಂದಾಗಿ ನೀವು ಅದನ್ನು ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಧಾರಣೆನೂ ಮಾಡ್ಕೊಂಡವ್ರು ಖಂಡಿತವಾಗಿ ಮಾಡ್ಕೊಳ್ಬಾರ್ದು ಅಂತಿಲ್ಲ. ಆದರೆ ತುಂಬ ಎಚ್ಚರಿಕೆಯಿಂದ, ಅದು ತುಂಬ ಡೆಲಿಕೇಟ್ ಆಗಿರ್ತದೆ. ಸೊ ಬೀಜಗಳು ಅದು, ಸೊ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಬಳಸಬೇಕಾಗ್ತದೆ. ವೈಜಯಂತಿ ಮಾಲೆಯನ್ನು ಇದಿಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಆ ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಕೊಳ್ಳಿ, ಆ ಹೋಮದ ಎಲ್ಲ ಹೋಮಗಳ ಭಸ್ಮನ ಹಣೆಗೆ ಹಚ್ಕೊಳ್ಳಿ. ಈ ಒಂದು ವೈಜಯಂತಿ ಮಾಲೆಯನ್ನು ನೀವು ನಿಮ್ಮ ದೇವರ ಮನೆ ಇತ್ಯಾದಿಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇಲ್ಲ ನೀವೇನಾದ್ರು ಬೆಳ್ಳಿಲಿ ಮಾಲೆ ಕಟ್ಟಿಸ್ಕೊಂಡು ನೀವು ಧಾರಣೆ ಮಾಡ್ತೀನಿ ಅಂದರೆ ಅದನ್ನು ಸಹ ನೀವು ಮಾಡ್ಕೊಳ್ಳಿ, ನಿಮ್ಮ ಒಂದು ಇಚ್ಛೆ. ಬಟ್ ಚೈತ್ರ ಮಾಸದ ಹುಣ್ಣಿಮೆಯ ಹನುಮತ್ ಜಯಂತಿಗೆ ದಿವಸ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಹೋಮ, ಲಕ್ಷ್ಮೀನಾರಾಯಣದಯ ಹೋಮಾದಿಗಳಲ್ಲಿ ಹಾಗೂ ನಾಗಾರಾಧನೆಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ತುಂಬ ಅನುಕೂಲ ಆಗ್ತದೆ. ಗಂಡ ಹೆಂಡತಿ ಜಗಳ ಇದ್ದರೂ ಪರಿಹಾರ, ಮನೆಯಲ್ಲಿ ಯಾವುದೇ ಒಂದು ಎಂತ ಹೇಳ್ತೀವಿ ಕೆಟ್ಟದಿದ್ದರೂ ಸಹ ಅದು ನಿವಾರಣೆಯಾಗಿ, ದಾರಿದ್ರ್ಯ ನಿವಾರಣೆಯಾಗಿ, ಲಕ್ಷ್ಮೀ ಸಾನ್ನಿಧ್ಯ ಆಗತಕ್ಕಂಥದ್ದಕ್ಕೆ ತುಂಬ ಅನುಕೂಲ ಆಗ್ತದೆ. ಸೊ ವೈಜಯಂತಿ ಮಾಲೆಗೆ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಬಹುದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಳಗಡೆ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಓಂ ಶ್ರೀವತ್ಸಾಂಕನಮಸ್ತುಭ್ಯಂ ಪದ್ಮಾಲಯ ನಮೋ ನಮಃ. ಲಕ್ಷ್ಮೀನಾರಾಯಣಸ್ವಾಮಿನ್ ಸರ್ವಾಭೀಷ್ಟಂ ಪ್ರಯಚ್ಛ ಮೇ. ಓಂ ಪದ್ಮಪತ್ರಾಯತಾಕ್ಷತ್ವಂ ಪದ್ಮಹಸ್ತಾತ್ವಯಾ ಸಹ ಧರ್ಮಾರ್ಥಕಾಮಮೋಕ್ಷಾಣಾಂ ದಾತಾ ನಿತ್ಯಂ ನಮೋಸ್ತುತೇ. ಓಂ ಕೌಸ್ತುಭಾಲಂಕೃತವಕ್ಷಃ ಶಂಖಚಕ್ರಗದಾಧರ ವಿಷ್ಣೋ ಪ್ರಪನ್ನಂ ಪಾಲಯ ಮಾಂ ಭಕ್ತ್ಯಾ ನತಂ ಸದಾ. ಓಂ ಕೌಸ್ತುಭಾಲಂಕೃತವಕ್ಷಃ ಶಂಖಚಕ್ರಗದಾಧರ ವಿಷ್ಣೋ ಪ್ರಪನ್ನಂ ಪಾಲಯ ಮಾಂ ಭಕ್ತ್ಯಾ ನತಂ ಸದಾ. ಓಂ ಹಿರಣ್ಯಗರ್ಭಸಂಭೂತ ತ್ವಂ ದೇವ ಕಮಲಾಲಯೇ. ಯುಕ್ತೌ ಯುವಾಂ ಜಗನ್ನಾಥೌ ನಮಾಮಿ ಹೃದಯೇ ಸದಾ. ಓಂ ಸರ್ವಸಂಪತ್ಕರೀ ದೇವಿ ಸರ್ವಪಾಪಹರೋ ಹರೀಃ. ಯುಗ್ಮೇನ ತೇ ನಮಸ್ತುಭ್ಯಂ ಶರಣಂ ಮೇ ಭವಾಚ್ಯುತ. ಓಂ ವೈಕುಂಠವಾಸಿನಾಥತ್ವಂ ವೈಭವಪ್ರದಾಶ್ರಿಯಾ. ಅನಾಥನಾಥ ಸರ್ವೇಶ ಮಾಂ ರಕ್ಷ ಸತತಂ ಪ್ರಭೋ. ಸತ್ಯಂ ಜ್ಞಾನಮನಂತಂ ತ್ವಂ ಶುದ್ಧಂ ಬ್ರಹ್ಮಸ್ವರೂಪಕಂ. ಲಕ್ಷ್ಮೀಪತೆ ಕರುಣಾಸಿಂಧೋ ದೀನಬಂಧೋ ನಮೋಸ್ತುತೇ. ಓಂ ಇದಂ ಅಷ್ಟಕಂ ಪುಣ್ಯಂ ಯುಕ್ತಃ ಪಠೇತ್ ಭಕ್ತಿಸಂಯುತಃ
तस्य श्रीर्भवति क्षिप्रं लक्ष्मीनारायणप्रियः।